ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಡೆಂಗ್ಯೂ ಜ್ವರ ನಿಯಂತ್ರಣಕ್ಕೆ ತರಲು ಜಿಲ್ಲಾಡಳಿತ ಇನ್ನಿಲ್ಲದ ಕಸರತ್ತು ನಡೆಸುತ್ತಿದೆ. ಆರೋಗ್ಯ ಇಲಾಖೆಯನ್ನ ಚುರುಕುಗೊಳಿಸಿ ತಮ್ಮ ವ್ಯಾಪ್ತಿಯ ಎಲ್ಲಾ ಸಿಬ್ಬಂದಿಯನ್ನು ಡೆಂಗ್ಯೂ ನಿಯಂತ್ರಣ ಕಾರ್ಯಗಳಲ್ಲಿ ತೊಡಗಲು ಸೂಚಿಸಲಾಗಿದೆ. ನಗರಸಭಾ ವ್ಯಾಪ್ತಿಯಲ್ಲಿಯೂ ನಗರಸಭಾ ಅಧಿಕಾರಿಗಳು ಪೌರ ಕಾರ್ಮಿಕರಿಗೆ ಚರಂಡಿಗಳಲ್ಲಿ ನೀರು ನಿಲ್ಲದಂತೆ ಆಯಾ ವಾರ್ಡ್ಗಳಲ್ಲಿ ಟೈರು, ತೆಂಗಿನ ಚಿಪ್ಪು, ಡ್ರಮ್ಗಳಲ್ಲಿ ನೀರು ಸ್ಟಾಕ್ ಮಾಡದಂತೆ ಜಾಗೃತಿ ಮೂಡಿಸಲಾಗುತ್ತಿದೆ. ಆಶಾ ಕಾರ್ಯಕರ್ತೆಯರು ಮನೆ ಮನೆಗೂ ತೆರಳಿ ಡ್ರಮ್ ಖಾಲಿ ಮಾಡಿಸುತ್ತಿದ್ದಾರೆ. ಪ್ರತಿ ಶುಕ್ರವಾರ ಪ್ರತಿ ವಾರದ ಡ್ರೈ ಡೇಯನ್ನಾಗಿ ಆಚರಿಸುತ್ತಿದ್ದಾರೆ. ಇಂದು ಬೆಳ್ಳಂಬೆಳಗ್ಗೆ ಎಪಿಎಂಸಿ ಮಾರುಕಟ್ಟೆಗೆ ಭೇಟಿ ನೀಡಿದ ಜಿಲ್ಲಾಧಿಕಾರಿ ರವೀಂದ್ರ ಮಾರುಕಟ್ಟೆಯ ಎಲ್ಲಾ ರಸ್ತೆಗಳನ್ನು ಜಾಲಾಡಿ ಕಸ ವಿಲೇವಾರಿ ಮಾಡುವಂತೆ ಸೂಚಿಸಿದರು. ಇಂದಿರಾ ಕ್ಯಾಂಟೀನ್ಗೆ ಭೇಟಿ ಕೊಟ್ಟು ಕ್ಯಾಂಟೀನ್ನಲ್ಲಿರುವ ಪ್ರತಿ ಮೂಲೆ ಜಾಲಾಡಿದರು. ಇಡ್ಲಿ ಪಾತ್ರೆ, ಸಾಂಬಾರು ಪಾತ್ರೆಗಳನ್ನು ತೆಗೆದು ನೋಡಿದರು. ಕೈ ತೊಳೆಯುವ ಜಾಗವನ್ನು ಸ್ವಚ್ಛತೆಗೊಳಿಸುವಂತೆ ಸಿಬ್ಬಂದಿಗೆ ಸೂಚಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ರವೀಂದ್ರ ಅವರು ಇಂದು ಬೆಳ್ಳಂಬೆಳಗ್ಗೆ ಎಂಜಿ ರಸ್ತೆಯಲ್ಲಿರುವ ಎಪಿಎಂಸಿ ಮಾರುಕಟ್ಟೆಗೆ ಭೇಟಿ ನೀಡಿ ಸ್ವಚ್ಛತೆಯ ಬಗ್ಗೆ ಪರಿಶೀಲನೆ ನಡೆಸಿದರು. ಅಲ್ಲದೆ ಮಾರುಕಟ್ಟೆಯಲ್ಲಿ ಸ್ವಚ್ಛತೆ ಕಾಪಾಡುವ ಮೂಲಕ ಸೊಳ್ಳೆ ಉತ್ಪತ್ತಿ ತಾಣಗಳನ್ನು ಗುರುತಿಸಿ ದ್ರಾವಣ ಸಿಂಪಡಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಜಿಲ್ಲೆಯಲ್ಲಿ ಡೆಂಗ್ಯೂ ಪ್ರಕರಣಗಳು ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಮಾನ್ಯ ಸರ್ಕಾರದವರು ಕೂಡ ನಮಗೆ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಪ್ರತಿ ಶುಕ್ರವಾರ ನಾವು ಡೆಂಗ್ಯೂ ವಿರೋಧಿ ದಿನಾಚರಣೆ ಅಂತ ಹೇಳ್ಬಿಟ್ಟು ನಾವು ಮಾಡ್ತಾಯಿದ್ದೀವಿ. ಜುಲೈ 31ರವರೆಗೂ ಕೂಡ ಡೆಂಗ್ಯೂ ವಿರೋಧಿ ಮಾಸಾಚರಣೆ ಅಂತೇಳಿ ಮಾಡಿದ್ದೀವಿ. ಆದಾಗ್ಯೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ನಾವು ಮುಂದುವರಿಸಿದ್ದೀವಿ. ಇವತ್ತು ಜಿಲ್ಲೆಯಾದ್ಯಂತ ಎಲ್ಲ ಶಾಲಾ ಕಾಲೇಜುಗಳ ಮಕ್ಕಳು ಕೂಡ ಒಂದು ಜಾಥಾವನ್ನು ಪ್ರತಿ ಗ್ರಾಮದಲ್ಲಿ ಕೂಡ ಮಾಡ್ತಾಯಿದ್ದಾರೆ. ನಗರ ಪ್ರದೇಶಗಳಲ್ಲಿಯೂ ಕೂಡ ಮಾಡ್ತಾಯಿದ್ದಾರೆ ಅವೇರ್ನೆಸ್ ಪ್ರೋಗ್ರಾಮನ್ನು. ಆ ನಿಮಿತ್ತವಾಗಿ ಇವತ್ತು ನಾವು ಚಿಕ್ಕಬಳ್ಳಾಪುರ ನಗರದ APMC ಆವರಣದ ಒಳಗಡೆ ನಾವು ಇವತ್ತು ಬಂದು ಎಲ್ಲ ವರ್ತಕರಿಗೆ ಮತ್ತು ವ್ಯಾಪಾರಿಗಳಿಗೆ, ರೈತರಿಗೆ ಡೆಂಗ್ಯೂ ಬಗ್ಗೆ ಅವೇರ್ನೆಸ್ ಮಾಡ್ತಕ್ಕಂಥ ವಿಷಯದಲ್ಲಿ ನಾವು ಅವರಿಗೆ ತಿಳಿಸ್ಕೊಟ್ಟಿದ್ದೀವಿ. ಜೊತೆಗೆ ಈ ಒಂದು APMC ಯಾರ್ಡ್ನಲ್ಲಿ ನಾವು ಸುತ್ತಾಟ ಮಾಡಿದಂಥ ಸಂದರ್ಭದಲ್ಲಿಯೂ ಕೂಡ ಕೆಲವೊಂದು ಏನು ವಾಟರ್ ಸೋರ್ಸ್ ಪಾಯಿಂಟ್ಸ್ ಇದ್ದಾವೆ, ಟ್ಯಾಂಕ್ಸ್ ಇದ್ದಾವೆ, ಅಂಥ ಕಡೆ ನಾವು ಏರಿಯಾವನ್ನು ನೋಡಿದಾಗ ಅದರ ಸುತ್ತಮುತ್ತಲ ಜಾಗ ಗಲೀಜಿಂದ ಕೂಡಿದ್ದು, ನೀರು ಅಲ್ಲೆಲ್ಲೇ ನಿಂತಿತ್ತು. ಹಾಗಾಗಿ ಅಂಥ ಏರಿಯಾಗಳನ್ನೆಲ್ಲ ಗುರುತಿಸಿ ಇವತ್ತು ನೀರು ಸರಾಗವಾಗಿ ಹರಿದೋಗೋ ರೀತಿಯಲ್ಲಿ ಕ್ರಮಗಳನ್ನು ತೆಗೆದುಕೊಂಡಿದ್ದೀವಿ. ಮತ್ತು ರೈತರು ಕೂಡ ನೀರನ್ನು ಬಳಸ್ತಾ ಇರೋದ್ರಿಂದ ಆ ಸಂಪು ಏನಿದೆ, ಟ್ಯಾಂಕು, ಮಿನಿ ಟ್ಯಾಂಕ್ ಏನಿದೆ, ಆ ಮಿನಿ ಟ್ಯಾಂಕಿನ ಸುತ್ತಲೂ ಕೂಡ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಸಿಮೆಂಟ್ ಕಾಂಕ್ರೀಟನ್ನು ಹಾಕಿಬಿಟ್ಟು ನೀರು ಸರಾಗವಾಗಿ ಹರಿದು ಹೋಗಂಗೆ ಮಾಡಲಿಕ್ಕೆ ಕ್ರಮಗಳನ್ನು ತೆಗೆದುಕೊಳ್ಳಿಕ್ಕೆ ಸೂಚನೆ ಕೊಟ್ಟಿದ್ದೀನಿ. ಮತ್ತು APMC ಆವರಣದ ಒಳಗಡೆ ಭಾಳಷ್ಟು ಏರಿಯಾಗಳಲ್ಲಿ ಓಡಾಟವನ್ನು ಮಾಡಿದಾಗ ಭಾಳಷ್ಟು ಕಸ, ಪ್ಲಾಸ್ಟಿಕ್ಕು ಇದೆಲ್ಲದೂ ಕೂಡ ಇತ್ತು. ಅದೆಲ್ಲದನ್ನು ಕೂಡ ಕಾಲಕ್ಕೆ ವಿಲೇವಾರಿ ಮಾಡಬೇಕೆಂಬತಕ್ಕಂಥ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದೀವಿ. ತದನಂತರದಲ್ಲಿ APMC ಆವರಣದಲ್ಲಿರ್ತಕ್ಕಂಥ ಇಂದಿರಾ ಕ್ಯಾಂಟೀನ್ ಏನಿದೆ, ಇಲ್ಲಿಗೂ ಕೂಡ ಭೇಟಿ ಕೊಟ್ಟು ನೋಡಿದಾಗ ಇಲ್ಲಿ ಬೆಳಿಗ್ಗೆ ಸುಮಾರು 300ಕ್ಕೂ ಹೆಚ್ಚು ಪ್ಲೇಟ್ಸು ಟಿಫನ್ನು ಹೋಗ್ತಾ ಇದೆ. ಮಧ್ಯಾಹ್ನ ಊಟನೂ ಕೂಡ ಒಂದು 200 ಪ್ಲೇಟ್ಗಳಿಗಿಂತ ಹೆಚ್ಚು ಊಟ ಹೋಗ್ತಾ ಇದೆ. ರಾತ್ರಿ ಊಟನೂ ಕೂಡ ಜನ ಮಾಡ್ತಾಯಿದ್ದಾರೆ, ಬಳಸ್ಕೊಳ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ರುಚಿಯಾದ ಫುಡ್ಡನ್ನು ಸಪ್ಲೈ ಮಾಡಬೇಕು ಅಂತ ಹೇಳ್ಬಿಟ್ಟು ಸೂಚನೆಯನ್ನು ಕೊಟ್ಟಿದ್ದೀವಿ. ಅಡುಗೆ ಮನೆಯಲ್ಲೆಲ್ಲ ಹೋಗಿ ವೀಕ್ಷಣೆ ಮಾಡಿದ್ದೀವಿ. ಇಡ್ಲಿ ಮಾಡೋದನ್ನು ಕೂಡ ನಾವು ಗಮನಿಸಿದ್ದೀವಿ. ವ್ಯವಸ್ಥಿತವಾದ ರೀತಿಯಲ್ಲಿ ಇಡ್ಲಿ ತಯಾರಿಕೆ ಆಗಬೇಕು ಎಂಬತಕ್ಕಂಥ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದೀವಿ. ಫುಡ್ ಸೇಫ್ಟಿ ಆಫೀಸರು ಕೂಡ ವಾರ ಬಂದು ಇಲ್ಲಿಗೆ ಭೇಟಿ ಕೊಟ್ಟು ಆಹಾರದ ಗುಣಮಟ್ಟದ ಬಗ್ಗೆ ಖಾತ್ರಿ ಮಾಡಬೇಕು ಎಂಬತಕ್ಕಂಥ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದೀವಿ. ಈ ವೇಳೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಮಹೇಶ್ ಕುಮಾರ್, ನಗರಸಭಾ ಪೌರಾಯುಕ್ತ ಉಮಾಶಂಕರ್, ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಹರೀಶ್ ಮತ್ತಿತರರು ಹಾಜರಿದ್ದರು. ಪ್ರವೀಣ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.